ಸದ್ಯ ಕಾಂಗ್ರೆಸ್ಗೆ ತೀವ್ರ ತಲೆನೋವಾಗಿರೋದು ಅಸಮಾಧಾನಿತರ ನಡೆ. ಸಚಿವ ಸ್ಥಾನ ವಂಚಿತರು ಬಂಡಾಯ ಎದ್ದಿದ್ದಾರೆ. ಶಾಸಕರು ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ಗೆ ತೀವ್ರ ತಲೆನೋವಾದ ಅಸಮಾಧಾನಿತರ ನಡೆ. ಸಚಿವ ಸ್ಥಾನ ವಂಚಿತರ ಬಂಡಾಯ, ಶಾಸಕರು ಕೆಂಡ. ನಿನ್ನೆ ಪ್ರಿಯಕೃಷ್ಣ, ದಿನೇಶ್ ಗುಂಡೂರಾವ್ ಬೆಂಬಲಿಗರ ಪ್ರೊಟೆಸ್ಟ್ ಆಗಿತ್ತು. ಎಂ ಕೃಷ್ಣಪ್ಪ ಬೆಂಬಲಿಗರಿಂದ ಪಕ್ಷದ ಜವಾಬ್ದಾರಿಗಳಿಗೆ ರಿಸೈನ್ ಅನ್ನ ಕೂಡ ನೀಡಿತು. ಹಾಗೆ ಕೋಲಾರ, ಚಿಕ್ಕಬಳ್ಳಾಪುರ ಭಾಗದ ಶಾಸಕರ ಸಭೆ ಆಯಿತು. ಅಸಮಾಧಾನವನ್ನ ಹೊರಹಾಕಿದ್ರು. ದೆಹಲಿಗೆ ತೆರಳೋದಕ್ಕೂ ನಿರ್ಧಾರ ಕೈಗೊಂಡಿದ್ರು. ಇದೆಲ್ಲ ನಡೆ ಏನಿದೆ, ಬೆಳವಣಿಗೆ ಕಾಂಗ್ರೆಸ್ಗೆ ತೀವ್ರ ತಲೆನೋವು ತಂದೊಡ್ಡಿದೆ. ಮೊದಲೇ ಅಭಯವನ್ನ ಕೊಟ್ಟಿದ್ರು, ಅಥವಾ ಮುಂದಿನ ಸಂಪುಟದಲ್ಲಿ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ತೀವಿ ಅನ್ನುವಂಥ ಕೆಲವೊಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಅಥವಾ ಹಿರಿತನದ ಆಧಾರದ ಮೇಲೆ ಬಹಳಷ್ಟು ಬಾರಿ ಅಥವಾ 2ರಿಂದ 3 ಬಾರಿ ಒಂದೇ ಕ್ಷೇತ್ರದಲ್ಲಿ ಆಯ್ಕೆಯಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ಸಿಡರ್ ಮಾಡಿಲ್ಲ ಅಂತ ಅಸಮಾಧಾನ ಹೊಗೆಯಾಡ್ತಿರೋದು. ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ಗುಬ್ಬಿ ಶ್ರೀನಿವಾಸ್ ರಾಜೀನಾಮೆ ಕೊಟ್ಟಿದ್ದಾರೆ. ಟಿ ನರಸೀಪುರದಲ್ಲಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಪರ ರಾಜೀನಾಮೆಯ ಸೌಂಡ್ ಕೇಳಿ ಬರ್ತಾ ಇದೆ. ಸಾಮೂಹಿಕ ರಾಜೀನಾಮೆ ಘೋಷಿಸಿದ ಕಾಂಗ್ರೆಸ್ ಮುಖಂಡರು ಹಾಗೆ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಬೆಂಬಲಿಗರು ಕೂಡ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪಕ್ಷದ ವಿರುದ್ಧವೇ ಅಸಮಾಧಾನ ವ್ಯಕ್ತವಾಗ್ತಾ ಇದ್ದು, ಸಚಿವ ಸ್ಥಾನ ಕೊಡಿ ಅಂತ ಬಿಗಿಪಟ್ಟಿ ಹಿಡಿದಿದ್ದಾರೆ. ಇನ್ನು ಮಹಿಳೆಯರಿಗೂ ಕೂಡ ಸಚಿವ ಸ್ಥಾನ ಕೊಡದಿದ್ರೆ ವಿಪಕ್ಷಗಳಿಗೆ ಒಂದು ರೀತಿ ಅಸ್ತ್ರ, ಟೀಕೆಗಳಿಗೆ ಒಳಪಡಬೇಕಾಗತ್ತೆ ಕಾಂಗ್ರೆಸ್ ಸರ್ಕಾರ. ಲಕ್ಷ್ಮೀ ಹೆಬ್ಬಾಳ್ಕರ್, ನಯನ ಮೋಟಮ್ಮ, ಗಾಯತ್ರಿ ಶಾಂತೇಗೌಡ ಹಾಗೆ ಉಮಾಶ್ರೀ ಸೇರಿದಂತೆ ಅನ್ನಪೂರ್ಣ ತುಕಾರಾಂ ಅವರಿಂದ ಮಂತ್ರಿಗಿರಿ ಬೇಡಿಕೆ ಕೇಳಿಬರ್ತಾ ಇದೆ. ಕಾಂಗ್ರೆಸ್ ನಾಯಕರನ್ನ ನಿದ್ದೆಗೆಡಿಸಿದೆ ಒಟ್ಟಿನಲ್ಲಿ ಪಕ್ಷದಲ್ಲಿನ ಈ ಬಂಡಾಯ. ಅಸಮಾಧಾನ ಅಂತೂ ಹೊಗೆ ಆಡ್ತಾ ಇದೆ. ಯಾವ ರೀತಿ ತಣ್ಣಗೆ ಮಾಡಬೇಕು ಗೊತ್ತಾಗ್ತಿಲ್ಲ. ಈಗ ಹೇಗಾಗಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಶಾಸಕರು ಹಾಗೆ ಲೆಕ್ಕಾಚಾರ ಹಾಕೊಂಡು ಬಂದರೆ ಒಂದು ಕ್ಷೇತ್ರದಲ್ಲಿ 2ರಿಂದ 3 ಬಾರಿ ಗೆದ್ದವರೇ. ಆದರೆ ಈಗ ಸೆಲೆಕ್ಟ್ ಆಗಿರುವಂಥ ಶಾಸಕರು ಅಥವಾ ಶಾಸಕರಿಂದ ಸಚಿವರು ಅವರ ಏಜ್ ಬಾರನ್ನು ಗಮನಿಸಿದ್ರು ಕೂಡ, ಅಥವಾ ಅವರ ಹಿರಿತನದ ಆಧಾರದ ಮೇಲೆ ಕೊಟ್ಟಿರೋದು, ಜೊತೆಗೆ ಹಳೆಯ ಸಚಿವರನ್ನೇ ಮುಂದುವರಿಸಿರೋದು ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ.